ನೈಟ್ ಟಿಫನ್ಗೆ ಈಗ ರೆಡಿ ಆಗಿದೆ ಅವಲಕ್ಕಿ ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ಗೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅದರ ರುಚಿನೇ ಬೇರೆ ಇರುತ್ತೆ. ನೀವು ಟ್ರೈ ಮಾಡಿ. ಶುಭೋದಯ ನಿಮ್ಗೆಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಲಾಗ್ ಟುಡೇ. ಇವತ್ತು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು 2-3 ವಿಚಾರಗಳು ನಡೀತಾ ಇದ್ದಾವೆ. ಅದನ್ನು ನೋಡೋದನ್ನು ಮರಿಬೇಡಿ. ಇವಾಗ ಬೆಳಿಗ್ಗೆ ಆಲ್ರೆಡಿ ಮಳೆ ಶುರುವಾಗ್ಬಿಟ್ಟಿದೆ ನಮ್ಮೂರಲ್ಲಂತೂ. ನಿಮ್ಮೂರಲ್ಲಿ ಹೆಂಗೇನ? ಮಳೆ ಬರ್ತಿದೆ, ನಿಮ್ಗೆ ಕಾಣಿಸುತ್ತಾ ಇಲ್ಲೋ? ಬೆಳಗಿನ ಟಿಫನ್ ರವಾ ದೋಸೆ ಹಾಗೆ ಪುಡಿ ಮೊಸರು. ರೆಕಾರ್ಡ್ ಮಾಡಿರೋಂಥ ವೋಕಲ್ಸ್ನ ಹೇಗೆ ಪ್ರೋಸೆಸ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಮ್ಯೂಸಿಕ್ ಇರಲ್ಲ ಇದಕ್ಕೆ. ಈಗ ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಬೀಳುತ್ತೆ. ಮ್ಯೂಟ್ ಮಾಡಿರ್ತೀನಿ ಮ್ಯೂಸಿಕ್. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಈಗ ಕೇಳಿಸ್ಕೊಂಡಿದ್ದು ನೀವು ಪ್ಲೇನ್ ವೋಕಲ್ಸ್. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಮಧ್ಯಾಹ್ನದ ಊಟ ಹುಳಿಯನ್ನ. ಇವತ್ತು ಅಮೆಝಾನಿಂದ 2 ಐಟಮ್ಸ್ ಬಂದಿದ್ದಾವೆ ಆ್ಯಕ್ಚುಲಿ. ಒಂದು ಇದನ್ನ ಕ್ಯಾಪು ಅಂತೀವಿ, ಗಿಟಾರ್ಗೆ ಹಾಕುವಂಥದ್ದು. ಇನ್ನೊಂದು ತೋರಿಸ್ತೀನಿ, ಜೋಲೋ ಚಿಪ್ಸ್. ಯಾರ್ಯಾರು ವಿಡಿಯೋ ನೋಡಿರ್ತೀರ ಯೂಟ್ಯೂಬಲ್ಲಿ ಗೊತ್ತಿರುತ್ತೆ. ಇದರದ್ದು ಒಂದು ಚಾಲೆಂಜ್ ವಿಡಿಯೋ ನಮ್ಮ ಚಾನಲಲ್ಲಿ ಬೇಗನೆ ಅಪ್ಲೋಡ್ ಆಗುತ್ತೆ, ನೋಡೋದನ್ನು ಮರಿಬೇಡಿ. ಈಗ ಹೊರಟಿದ್ದೀವಿ ವಾಕಿಂಗ್ ಮಾಡೋದಕ್ಕೆ ಅಂತ. ನೀನೇನು ಮಾಡ್ತಿದ್ದೀಯ? ಎಲ್ಲಿ ನೀನೆಲ್ಲ ಅಲ್ಲಿಗೆ ಬರ್ತೀಯ? ಆಗ್ಲಿ ಬಿಡ. ಎಲ್ಲಿ ಓಡೋದ ನೋಡು ಅವನು. ಎಲ್ಲಿ ಇಲ್ಲ, ಅದೇ ಕೈಗಳಡ್ಡ ಇಡ್ತಿರಲ್ಲ. ನಾನು ವಿಡಿಯೋ ಮಾಡಕ್ಕೆ ಬಂದರೆ ಬರೀ ಕೈಗಳಡ್ಡ ಇಡ್ತಾರೆ ಇಬ್ಬರನ್ನು. ಸರಿ, ವಾಕಿಂಗ್ ಮಾಡೋಕ್ಕೆ ಹೋಗೋಣಂತೆ. ವಾಕಿಂಗ್ ಪ್ಲೇಸಲ್ಲಿ ಮೀಟ್ ಆಗೋಣ. ವಾಕಿಂಗ್ ಮಾಡೋಣ ಅಂತ ನಾವೆಲ್ಲ ಫ್ರೆಂಡ್ಸ್ ಏನೋ ಹೊರಟ್ವಿ ವಾಕಿಂಗ್ ಪ್ಲೇಸ್ಗೆ. ಆದರೆ ವರುಣರಾಯ ಮಳೆರಾಯ ಎಂದು ಪ್ಲ್ಯಾನ್ಸ್ ಬೇರೆ ಇದ್ವು ಅನಿಸುತ್ತೆ. ಜೋರಾಗಿ ಲೈಟಾಗೋ ಜೋರಾಗೋ ಮಳೆ ಬರೋಕ್ಕೆ ಶುರು ಆಯಿತು. ಎರಡೂ ಥರನೂ ಬರ್ತಿತ್ತು. ಅಷ್ಟರಲ್ಲಿ ನಾವು ಅಲ್ಲಿಗೆ ಹೋಗೋ ಪ್ಲೇಸಲ್ಲಿ ಯಾಕೋ ಲೈಟಾಗಿ ಬರೀ ಪೊಲೀಸರು ಇದ್ದಂಗಿದ್ರು. ಯಾಕೆ ಅಂತ ನೋಡಿದ್ರೆ ಯಾವುದೋ ಒಂದು ಕಾರ್ಗೆ ಆ್ಯಕ್ಸಿಡೆಂಟ್ ಆಗಿತ್ತು. ಬಟ್ ಏನೂ ಆಗಿರಲಿಲ್ಲ ಯಾರಿಗೂ, ಎಲ್ಲ ಸೇಫ್ ಆಗಿದ್ದರು. ಜಸ್ಟ್ ಕಾರ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಷ್ಟೇ. ಸ್ವಲ್ಪ ಅಲ್ಲ, ಜಾಸ್ತಿನೇ ಡ್ಯಾಮೇಜ್ ಆಗಿತ್ತು. ಅದಕ್ಕೇ ಹೇಳೋದು ಹೈವೇಯಲ್ಲಿ ಯಾವಾಗಲೂ ನೋಡಿಕೊಂಡು ಸ್ಲೋ ಆಗಿ ಡ್ರೈವ್ ಮಾಡಿ ಅಂತ. ಅದು ಏನಾಗಿತ್ತು ಏನೋ ಅಂತ ಗೊತ್ತಾಗಲಿಲ್ಲ ನಾವು. ಬಟ್ ಸ್ವಲ್ಪ ಕಾರ್ ಮಾತ್ರ ಭಾಳ ಡ್ಯಾಮೇಜ್ ಆಗಿತ್ತು. ನೋಡ್ತಾ ಇದ್ದೀರಲ್ವ, ಆ ಥರ ಅಷ್ಟು ಡ್ಯಾಮೇಜ್ ಆಗಿತ್ತು. ಅದನ್ನು ಹಾಗೆ ಜನನೇ ಒಪ್ಕೊಂಡು ಸೈಡಿಗೆ ಹಾಕಿದ್ರು ಅಷ್ಟೇ. ಮಳೆ ಬರ್ತಾ ಇದೆ. ಮಳೆ ನಿಲ್ಲದೇ ಇದ್ದ ಕಾರಣ ನಮ್ಮ ವಾಕಿಂಗ್ ದಿಕ್ಕನ್ನೇ ಬದಲಾಯಿಸ್ಬಿಟ್ವಿ ನಾವು. ಮಳೆನೂ ಬದಲಾಯಿಸ್ತು, ನಾವು ಬದಲಾಯಿಸಿದ್ವಿ. ನೋಡ್ತಾ ಇರಿ ಏನು ಮಾಡ್ತೀವಿ ಅಂತ. ನಾವು ವಾಕಿಂಗ್ ಹೆಂಗೆ ಮಾಡಿದ್ವಿ ಅಂತ ತೋರಿಸ್ತೀವಿ ನೋಡಿ ನೆಕ್ಸ್ಟ್. ಈಗ ನಾವು ವಾಪಸ್ ಹೋಗೋದ್ರಲ್ಲಿ ಆಲ್ರೆಡಿ ಟೌ ಟ್ರಕ್ ಬಂದಿತ್ತು. ಆ ಟೌ ಟ್ರಕ್ ಸಹಾಯ ಹಾಗೆ ಜನರ ಸಹಾಯದಿಂದ ಆ ಕಾರ್ನ ಸೈಡಿಗೆ ಹಾಗೆಯೇ ನೆಕ್ಸ್ಟ್ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ಮೂವ್ ಮಾಡೋ ಅಂಥ ವ್ಯವಸ್ಥೆ ಆಗಿತ್ತು. ನಿಮಗೆ ಆಗಲೇ ಹೇಳಿದ್ನಲ್ವಾ, ಈ ವರುಣನ ಆರ್ಭಟದಿಂದ ನಮ್ಮ ವಾಕಿಂಗ್ನ ದಿಕ್ಕು ಬದಲಾಯಿತು ಅಂತ. ಎಲ್ಲಿಗೆ ಬದಲಾಯಿತು ಅಂತಂದು ನೀವೇನಾದರೂ ನಮ್ಮನ್ನು ಕೇಳಿದ್ರೆ ಈಗ ನೋಡ್ತೀರಾ, ಸೀದಾ ಗೋಬಿ ಅಂಗಡಿ ಕಡೆ ತಿರ್ಕೊಂಬಿಡ್ತು. ನಮ್ಮ ದಿಕ್ಕು ಆ ಕಡೆ ತಿರುಗ್ತು. ಗೋಬಿ ಅಂಗಡಿಗೆ ಹೋಗಿ ಸುಮ್ಮನೆ ಗೋಬಿ ತಿನ್ನೋಣ ಅಂತಂದು ಅಂದ್ಕೊಂಡ್ವಿ. ಆದ್ರೂ ಲೈಟಾಗಿ ಆಮೇಲೆ ವಾಕ್ ಮಾಡಿದ್ವಿ. ವಾಕ್ ಮಾಡ್ದಂಗೆ ಏನು ಬಿಡಲಿಲ್ಲ, ಆದರೆ ಗೋಬಿ ತಿಂದು ವಾಕ್ ಮಾಡಿದ್ವಿ.
ಈಗ ನಾವು ಹೋಗ್ತಾ ಇರೋ ಸ್ಟ್ರೀಟ್ನ ನೀವು ಒಂಥರ ಹೋಟೆಲ್ ಸ್ಟ್ರೀಟ್ ಅನ್ಬೋದು. ಫಸ್ಟ್ ಹೋಗಿದ್ದ ಐಶ್ವರ್ಯ ಫೋರ್ಟು, ಈಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ದುರ್ಗದ ಸಿರಿ ಬರುತ್ತೆ. ಇವೆರಡು ಚಿತ್ರದುರ್ಗದಲ್ಲಿ ದೊಡ್ಡ ಹೋಟ್ಲ್ಸು. ಯಾರೇ ಅಂದರೆ ಆ್ಯಕ್ಟರ್ಸು ಆ ಥರದವರೆಲ್ಲ ಬಂದರೆ ಸ್ಟೇ ಮಾಡೋದಲ್ಲೇ. ಅದಾದಮೇಲೆ ಈಗ ಅವೆರಡರ ಪಕ್ಕದಲ್ಲಿ ಹೀರೋ ಶೋರೂಮ್ ಯಾವುದೋ ಹೊಸ ಶುರುವಾಗಿದೆ. ಅಲ್ಲಿ ಅದೇ ಅಂದರೆ 2 ವೀಲರ್ ಶೋರೂಮು, ಬಟ್ ಹೋಗಿಲ್ಲ, ನೋಡಿಲ್ಲ ಯಾವುದು ಅಂತ. ಈ ರೋಡಲ್ಲಿ ಎರಡೂ ಸೈಡು ಈ ಥರ ಬಸ್ಗಳು ನಿಲ್ಲಿಸ್ಬಿಟ್ಟಿದ್ರು. ಅದು ಯಾಕೆ ಅಂತ ಗೊತ್ತಿಲ್ಲ. ಮಧ್ಯೆ ಹೋಗೋದಕ್ಕೆ ಸಣ್ಣ ಜಾಗ ಬೇರೆ ಬಿಟ್ಟಿದ್ರು. ಅದು ಕರೆಕ್ಟ್ ಕ್ರಾಸಲ್ಲೇ ನಿಲ್ಲಿಸಿದ್ದಾರೆ. ಆ ಥರ ನಿಲ್ಲಿಸ್ಬಾರ್ದು ಯಾವತ್ತೂ. ವಾಕಿಂಗ್ ಕ್ಯಾನ್ಸಲ್ ಆಯಿತು, ಗೋಬಿ ಕೈಗೆ ಬಂತು. ಮಳೆಯ ರಭಸಕ್ಕೆ ನಾವೆಲ್ಲ ಸೋತು ಗೋಬಿ ತಿಂತಿದ್ದೀವಿ. ಸೊ ಫೈನಲಿ ಕೊನೆಗೆ ಇಲ್ಲೇ ವಾಕಿಂಗ್ ಅಂತೂ ಶುರು ಮಾಡ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಆಮೇಲೆ ಮತ್ತೆ ಮಾತಾಡ್ಕೊಂಡು ಮನೆಗೆ ಹೊರಡೋಣ ಅಂತಂದು ವಾಕ್ ಮಾಡ್ತಾ ಇರಬೇಕಾದ್ರೆ ಹಾಗೆ ನಮ್ಮ ಮತ್ತು ದರ್ಶನ್ ಅಣ್ಣನ ಕಾಮನ್ ಫ್ರೆಂಡ್ ಒಬ್ಬರು ಹರೀಶ್ ಅಣ್ಣ ಅಂತಂದು ಸಿಕ್ಕಿದ್ರು. ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ಮತ್ತೆ ವಾಕಿಂಗ್ ಇನ್ನೊಂದು ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡಿದ್ವಿ. ಲೈಟ್ಸ್ ಆನ್ ಆಯಿತು. ವಾಕ್ ಮಾಡಿ ಫ್ರೆಂಡ್ಸ್ ಎಲ್ಲ ಮಾತಾಡಿದ್ದಾದಮೇಲೆ ನಮ್ಮ ವಾಕಿಂಗ್ ಮುಗೀತು. ಮನೆ ಕಡೆಯ ಪಯಣ ಶುರುವಾಯಿತು. ಮಳೆ ಲೈಟಾಗಿ ಬರ್ತಾಯಿತ್ತು, ನೋಡ್ತಾ ಇದ್ದೀರಲ್ವ, ಅಷ್ಟು ಲೈಟಾಗಿ ಬರ್ತಾಯಿತ್ತು. ನನ್ನ ಗಾಡಿಯ ಕಡೆ ನಾನು ನಡೆದೆ. ನೀವೂ ಏನಾದರೂ ವಾಕಿಂಗ್ಗೆ ಅಂತಂದು ಹೋಗಿ ಈ ಥರ ಸನ್ನಿವೇಶ ನಿಮಗೂ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಮಗೂ ಇದೇ ಥರ ಆಗಿತ್ತು ಅಂತ. ಬಾಯಣ್ಣ ಹಾಗೆ ನಾನು ಮಾಡ್ತಾ ಇರೋ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾಳೆ ಇಂಥದ್ದೇ ಡೈಲಿ ವಿಲಾಗ್ನ ಜೊತೆ ನಮ್ಮ ಭೇಟಿ ಆಗುತ್ತೆ. ಹಾಗೆಯೇ ಆವಾಗಲೇ ನಿಮಗೆ ಹೇಳಿರೋ ಹಾಗೆ ಒಂದು ಚಾಲೆಂಜ್ ವಿಡಿಯೋ ಕೂಡ ಬರ್ತಾ ಇದೆ. ಯಾವುದದು ಅಂತಂದರೆ ಜೋಲೋ ಚಿಪ್ ಚಾಲೆಂಜ್. ಜೋಲೋ ಚಿಪ್ ಅನ್ನೋದು ಹಾಟೆಸ್ಟ್ ಚಿಪ್. ಅದು ಅಂದರೆ ಫುಲ್ ಖಾರ ಇರುತ್ತೆ ಅಂತಂದು ಹೇಳಿದ್ದಾರೆ. ಅದು ಯಾವ ಥರ ಇರುತ್ತೆ, ಹೇಗಿರುತ್ತೆ, ಖಾರ ಇರುತ್ತಾ ಇಲ್ವಾ, ಅದನ್ನು ನಮ್ಮ ಚಾಲೆಂಜ್ನಲ್ಲಿ ನೋಡೋಣ ಅಂತೆ. ಅಲ್ಲಿಂದ ಬಂದಮೇಲೆ ಜೋಲೋ ಚಿಪ್ ಚಾಲೆಂಜ್ ವೀಡಿಯೋನ ನಾನು ಮತ್ತು ನನ್ನ ವೈಫು ಹಾಗೆಯೇ ಮನೆಯವರೆಲ್ಲರೂ ತಿಂದಿದ್ದಾರೆ. ಅದನ್ನು ಕೂಡ ನೋಡ್ತೀರಾ ನೀವು. ಸೊ ಆ ವಿಡಿಯೋ ಮತ್ತೆ ಇನ್ನೊಂದು ಸಲ ಅಪ್ಲೋಡ್ ಆಗುತ್ತೆ. ಅದನ್ನು ನೋಡೋದನ್ನು ಮರಿಬೇಡಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಟ್ರೈ ಮಾಡ್ತೀರಾ ಅಂತಂದರೆ ಕಮೆಂಟ್ ಮಾಡಿ ಕೆಳಗಡೆ. ಇಲ್ಲಿ ತಿಂತಾ ಇದ್ದಾರೆ, ತಿನ್ನು. ನಾವು ನಾಲ್ಗೆ ಮೇಲೆ ಇಟ್ಕೊಂಡಿದೀವಿ. ಎಷ್ಟೊತ್ತು ಗೊತ್ತಾ ಇವಾಗ? ಇಲ್ಲದ್ದು ಏನ ನೈಟ್ ಟಿಫನ್ ಮಾಡ್ತಾ ಇದ್ದೀನಿ. ಮೇಥಿ ಪರಾಟ ಹಾಗೇನೆ ಮೊಸರು. ಯಾವುದೋ ವಿಚಿತ್ರವಾಗಿರುವ ಹುಳ. ಇದರ ಹೆಸರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕೋಲ್ ಥರ ಇದೆ. ಹಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ವಿಲಾಗ್. ಇವತ್ತೇನೇನು ಮಾಡ್ತೀವಿ ನೋಡೋಣ ಬನ್ನಿ. ಬೆಳಗ್ಗಿನ ಟಿಫನ್ ಬಂದು ಅವಲಕ್ಕಿ ಬಿಸಿಬೇಳೆ ಬಾತ್. ಹಾಗೆ ಇದು